ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ 12 ಅಂದ್ರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳೋದು ತಪ್ಪಲ್ಲ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಡೆದದ್ದನ್ನ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ. ಸುದೀಪ್ ಅವರು ವೀಕೆಂಡ್ ಅಲ್ಲಿ ಬಂದು ಇಡೀ ಮನೆಯನ್ನ ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ಎಲ್ಲರನ್ನೂ ನಾಮಿನೇಟ್ ಮಾಡಿದರು. ಆಗ ಅವರು ಹೇಳಿದ್ರು ನಿಮ್ಮ ವ್ಯಕ್ತಿತ್ವದಿಂದ ನಿಮ್ಮನ್ನ ಜನ ಉಳಿಸ್ತಾರೆ ಅಂತ. ಆದ್ರೆ ಬಿಗ್ ಬಾಸ್ ಅವರದೇ ಆಟ ಶುರುವಾಯಿತು. ಈ ವಾರ ಮನೆಗೆ ಫ್ಯಾಮಿಲಿ ಸದಸ್ಯರಿಂದ ಬಂದ ಲೇಟೆಸ್ಟ್ ಟಾಸ್ಕ್ ಮೇಲೆ ಆಧರಿಸಿ ಕೆಲವರನ್ನ ನಾಮಿನೇಷನ್ ಇಂದ ಪಾರು ಮಾಡಿದ್ದಾರೆ. ಅಂದ್ರೆ ಕೇಳಿ ಎಲ್ಲರನ್ನ ನಾಮಿನೇಟ್ ಮಾಡಿದ ನಂತರ ಮತ್ತೆ ಕೆಲವರನ್ನ ಉಳಿಸುವ ಈ ಹೊಸ ತಂತ್ರ ಯಾಕೆ? ಹಾಗಾದ್ರೆ ಸುದೀಪ್ ಅವರ ನಾಮಿನೇಷನ್ ಮಾತಿನ ಬೆಲೆ ಎಲ್ಲಿ ಹೋಯಿತು? ಒಂದೆಡೆ ಎಲ್ಲರೂ ನಾಮಿನೇಟ್ ಅಂತ ಹೇಳ್ತಾರೆ, ಇನ್ನೊಂದೆಡೆ ಕೆಲವರಿಗೆ ಇಮ್ಯುನಿಟಿ ಕೊಡ್ತಾರೆ. ಇದು ಯಾವ ಆಟ ಗೊತ್ತಾಗ್ತಿಲ್ಲ. ಇದು ನೋಡ್ಕೊಂಡು ವೀಕ್ಷಕರು ಕನ್ಫ್ಯೂಸ್ ಆಗಿದ್ದಾರೆ. ನಿಜ ಹೇಳ್ಬೇಕಂತಂದ್ರೆ ಸುದೀಪ್ ಅವರ ಮಾತಿಗೆ ಈ ಬೆಲೆ ಇಲ್ಲ ಅಂದ್ರೆ ನಮ್ಮ ಮಾತಿಗೆ ಬೆಲೆ ಇರುತ್ತಾ ಅನ್ನೋ ಪ್ರಶ್ನೆ ಈಗ ಎಲ್ಲರ ಬಾಯಲ್ಲಿದೆ. ಬಿಗ್ ಬಾಸ್ ಅಂದ್ರೆ ನಿಜವಾಗಿಯೂ ಅನ್ಎಕ್ಸ್ಪೆಕ್ಟೆಡ್ ಶೋ ಅಂದ್ರೆ ಇಷ್ಟಕ್ಕಿಂತ ಕ್ಲಿಯರ್ ಎಕ್ಸಾಂಪಲ್ ಬೇಡ. ನಿಮಗೆ ಏನ್ ಅನ್ನಿಸ್ತದೆ? ಬಿಗ್ ಬಾಸ್ ಅವರ ನಿರ್ಧಾರ ಸರಿನಾ ಅಥವಾ ಜನರ ವಿಶ್ವಾಸಕ್ಕೆ ಧಕ್ಕೆ ಆಗಿದೆಯಾ? ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.